ಹಾಯ್ ಹಲೋ ನಮಸ್ತೆ. ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ. ಫ್ರೆಂಡ್ಸ್, ನಾನಿವತ್ತಿಲ್ಲಿ ನಿಮ್ಮ ಮುಂದೆ ಒಂದು ವೀಡಿಯೋನ ತೊಗೊಂಡು ಬಂದಿದ್ದೀನಿ. ಏನಪ್ಪ ಅದು ಅಂದರೆ ಯೂಸ್ಫುಲಿ ವೀಡಿಯೋ. ಫ್ರೆಂಡ್ಸ್, ಇವಾಗ ಎಷ್ಟೊಂದು ಜನ ಬಡವ್ರಿಗೆ ಹಾಸ್ಪಿಟಲಿಗೆ ತೋರಿಸೋದಕ್ಕೆ ಎಷ್ಟು ಒದ್ದಾಡ್ತಿದ್ದಾರೆ ಅಂತ ಇವತ್ತೆಲ್ಲರೂ ನೋಡ್ತಾನೆ ಇದ್ದೀವಿ. ಮಿಡಲ್ ಕ್ಲಾಸ್ ಜನಗಳು ಎಷ್ಟೋ ಹಾಸ್ಪಿಟಲಿಗೆ ತೋರಿಸೋದಕ್ಕೆ ಎಷ್ಟು ಕಷ್ಟಪಡ್ತಿದ್ದಾರೆ ಅಂತ. ಸೊ ಅವ್ರಿಗಾಗಿ ನಾನು ಈ ವಿಡಿಯೋನ ಮಾಡ್ತಿರೋದು. ಫ್ರೆಂಡ್ಸ್, ಯಾರೆಲ್ಲ ಅವ್ರಗಳ ಕೈಲಿ ಹಾಸ್ಪಿಟಲ್ಗೆ ತೋರಿಸ್ಕೊಳ್ಳೋಕ್ಕೆ ದುಡ್ಡಿಲ್ಲದೆ ಎಷ್ಟೋ ಕಷ್ಟ, ಆಪ್ರೇಷನ್ ಮಾಡ್ಸೋಕ್ಕಾಗದೆ ಎಷ್ಟು ಕಷ್ಟಪಡ್ತಿರೋ ಅಂಥವ್ರಿಗೆ ನಾನು ಈ ವಿಡಿಯೋನ ಮಾಡ್ತಿದ್ದೀನಿ. ಫ್ರೆಂಡ್ಸ್, ಈ ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಇಷ್ಟೇ. ಫ್ರೀ ಫೆಸಿಲಿಟೀಸ್ ಆ್ಯಂಡ್ ಗೌರ್ಮೆಂಟ್ ಅಲ್ಲ ಇದು ಪ್ರೈವೇಟ್ ಒಂದು ರಿಜಿಸ್ಟ್ರೇಷನ್ ಆಗಿರೋ ಅಂಥದ್ದು ಒಂದು ಟ್ರಸ್ಟಿಂದ ಇದನ್ನು ಎಲ್ಲ ಫೆಸಿಲಿಟೀಸ್ನ ಕೊಡ್ತಾ ಇದ್ದಾರೆ ಇಲ್ಲಿ. ಫ್ರೆಂಡ್ಸ್, ಈ ಜಾಗ ಬಂದು ಫಸ್ಟಿಗೆ ವೈಟ್ ಫೀಲ್ಡ್ ಸತ್ಯಸಾಯಿ ಹಾಸ್ಪಿಟಲ್. ಫ್ರೆಂಡ್ಸ್, ಇದು ಬಂದು ನಾನು ಹೇಳ್ತಿರೋದು ಇದು ಸತ್ಯಸಾಯಿ ಹಾಸ್ಪಿಟಲ್ ಟ್ರಸ್ಟ್ನವರು ಇದನ್ನು ವಹಿಸ್ಕೊಂಡಿದ್ದಾರೆ. ಫ್ರೆಂಡ್ಸ್, ಇಲ್ಲಿ ಎಲ್ಲನೂ ಫ್ರೀ ಫೆಸಿಲಿಟೀಸ್ ಸಿಗುತ್ತೆ. ಫ್ರೆಂಡ್ಸ್, ಯಾವುದಕ್ಕೂ ತೊಂದರೆನೇ ಇಲ್ಲ. ಆ ಥರ ಇಲ್ಲಿ ಒಂದು ಫ್ರೀ ಫೆಸಿಲಿಟೀಸ್ನ ಕೊಡ್ತಾ ಇದ್ದಾರೆ. ಫ್ರೆಂಡ್ಸ್, ಇವರು ಯಾವುದೇ ಥರದ ಕಾಯಿಲೆಗಾಗಿರ್ಬೋದು, ಯಾವುದೇ ಥರ ಡೆಲಿವರಿ ಪೇಯ್ನ್ ಆಗಿರ್ಬೋದು, ಅಥವಾ ಶ್ವಾಸಕೋಶಕ್ಕೆ ಅಥವಾ ನ್ಯೂರಾಲಜಿಗಾಗಲಿ, ಯಾವುದೇ ರೀತಿ ಹಾರ್ಟ್ಗೆ ಸಂಬಂಧಪಟ್ಟಂತಹದ್ದಾಗಿರ್ಬೋದು, ಎಲ್ಲದಕ್ಕೂ ಇಲ್ಲಿ ಫ್ರೀ ಟ್ರೀಟ್ಮೆಂಟ್ನ ಕೊಡ್ತಾರೆ. ಫ್ರೆಂಡ್ಸ್, ಏನಿಲ್ಲ, ಜಸ್ಟ್ ಗೇಟಿಂದ ಒಳಗಡೆ ಬಂದರೆ ಈ ಥರ ಕಾಣಿಸುತ್ತೆ. ಫ್ರೆಂಡ್ಸ್, ಇಲ್ಲಿ ಮರ ಗಿಡಗಳೆಲ್ಲ ಇದೆ. ವಾತಾವರಣವೂ ತುಂಬ ಚೆನ್ನಾಗಿದೆ. ನೋಡೋಕೆ ಎರಡು ಕಣ್ಣೇ ಸಾಕಾಗಲ್ಲ. ಫ್ರೆಂಡ್ಸ್, ಅಷ್ಟು ಚೆನ್ನಾಗಿದೆ ಇಲ್ಲಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಹೊರಗಡೆಯಿಂದ ಇದೇ ರೋಡಲ್ಲಿ ಬರಬೇಕು. ಫ್ರೆಂಡ್ಸ್, ನಾವು ಮೊದಲಿಗೆ ಇಲ್ಲಿ ಬಂದ ತಕ್ಷಣ ನಮ್ಮ ಆಧಾರ್ ಕಾರ್ಡ್ ಆ್ಯಂಡ್ ನಮ್ಮ ರೇಷನ್ ಕಾರ್ಡನ್ನ ತೊಗೊಂಡೋಗ್ಬೇಕು. ಫ್ರೆಂಡ್ಸ್, ಮೊದಲಿಗೆ ಯಾರೆಲ್ಲ ಬರ್ತಾರೆ ಅವರು ಮಾತ್ರ. ನೆಕ್ಸ್ಟ್ ಟೈಮ್ ಬರೋರಿಗೆ ಅದು ಅವಶ್ಯಕತೆ ಇರಲ್ಲ. ಅವರು ಒಂದು ಕಾರ್ಡನ್ನ ಮಾಡಿಕೊಡ್ತಾರೆ. ಅವರು ನಮ್ಮ ಹೆಸರಿನಲ್ಲಿ. ಫಸ್ಟ್ ಟೈಮ್ ಹೋಗೋರು ಆದಷ್ಟು ಬೇಗ ಹೋಗಿ. ಫ್ರೆಂಡ್ಸ್, ಎಷ್ಟು ಬೇಗ ಆಗುತ್ತೆ ಅಷ್ಟು ಬೇಗನೆ ಹೋಗಬೇಕು. ಇಲ್ಲಿ ನೋಡಿ ಎಷ್ಟು ದೊಡ್ಡದಾಗಿದೆ ಅಂದರೆ ತುಂಬಾ ದೊಡ್ಡದಾಗಿದೆ. ಒಳಗಡೆ ನೀಟಂತೂ ಯಾವ ಪ್ರೈವೇಟ್ ಹಾಸ್ಪಿಟ್ಲಲ್ಲೂ ಅಷ್ಟು ನೀಟ್ ಇರಲ್ಲ. ಫ್ರೆಂಡ್ಸ್, ಅಷ್ಟು ನೀಟಾಗಿರುತ್ತೆ ಇಲ್ಲಿ ಒಳಗಡೆ ವೀಡಿಯೋ ಮಾಡೋದಕ್ಕೆ ಅಲೌ ಮಾಡಲ್ಲ. ಸೊ ಹಾಗಾಗಿ ನಾನು ಹೊರಗಡೆ ಮಾತ್ರ ನಿಮಗೆ ವೀಡಿಯೋ ಮಾಡಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಹೋಗ್ತಾ ಇದ್ದಾರಲ್ವ, ಇದೇ ರೋಡಲ್ಲಿ ನೀವು ಕೆಳಗಡೆ ಸ್ವಲ್ಪ ಡೌನ್ಗೆ ಹೋದರೆ ಅಲ್ಲಿ ಒಂದು ಕಾರಿಡಾರ್ ಸಿಗುತ್ತೆ. ಅಲ್ಲಿ ತುಂಬ ದೊಡ್ಡ ಕಾರಿಡಾರು ಆ್ಯಂಡ್ ಹೊರಗಡೆ ಚೇರ್ಗಳನ್ನ ಹಾಕಿರ್ತಾರೆ. ರಿಸೆಪ್ಷನ್ ನಾವೇನು ಹೋಗೋ ಅವಶ್ಯಕತೆ ಇಲ್ಲ. ನಾವು ಆ ಚೇರಲ್ಲಿ ಹೋಗಿ ಕೂತ್ರೆ ಸಾಕು. ಆ ಚೇರಲ್ಲಿ ಹೋಗಿ ಕೂತ್ರೆ ಅವರೇನೆ ಅಲ್ಲಿಗೆ ಬರ್ತಾರೆ. ನೋಡಿ ಫ್ರೆಂಡ್ಸ್, ಇಲ್ಲಿ ಕಾಣ್ತಿದೆಯಲ್ಲ ಚೇರು, ಇಲ್ಲಿ ಫ್ರೆಂಡ್ಸ್, ಇಲ್ಲಿ ನಮ್ಮ ಆಧಾರ್ ಕಾರ್ಡ್ ಆ್ಯಂಡ್ ರೇಷನ್ ಕಾರ್ಡನ್ನ ತೊಗೊಂಡೋಗಿ ನಾವಿಲ್ಲಿ ಕೂತ್ರೆ ಅವರಾಗೆ ಬಂದು ನಮ್ಮ ಹತ್ರ ಏನು ಪ್ರಾಬ್ಲಮ್ ಅಂತ ಕೇಳಿ ನಾವು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡು ನಮಗೊಂದು ಕಾರ್ಡ್ ಕೊಡ್ತಾರೆ. ಅವರು ಕಾರ್ಡ್ ಕೊಟ್ಟು ಯಾವ್ಯಾವ ಡಿಪಾರ್ಟ್ಮೆಂಟ್ಗೆ ಹೋಗಬೇಕಂತ ಅವರೇ ಅದ್ರ ಮೇಲೆ ಮೆನ್ಷನ್ ಕೂಡ ಮಾಡಿ ಕೊಡ್ತಾರೆ. ಫ್ರೆಂಡ್ಸ್, ಅವರು ಯಾವ ನಂಬರ್ಗೆ ಹೋಗಬೇಕು, ಯಾವ ಕಡೆ ಹೋಗಬೇಕು ಎಲ್ಲನೂ ಅವರೇ ಹೇಳ್ತಾರೆ. ಸೊ ನಾವು ಅಲ್ಲಿ ಹೋಗಿ ತೋರಿಸ್ಕೋಬೇಕು. ಅದಾದ ನೆಕ್ಸ್ಟ್ ಮೂಮೆಂಟ್ ಫ್ರೆಂಡ್ಸ್, ನಾವು ನೆಕ್ಸ್ಟ್ ಟೈಮ್ ಬರೋವಾಗ ಇಲ್ಲಿ ಬರೋ ಅವಶ್ಯಕತೆ ಇರಲ್ಲ. ನಾವು ಡೈರೆಕ್ಟ್ ಒಳಗಡೆನೇ ಹೋಗಬೇಕಾಗುತ್ತೆ. ಒಳಗಡೆ ಹೋದರೆ ಒಳಗಡೆನೂ ರಿಸೆಪ್ಷನ್ ಲಿಸ್ಟ್ ಇರ್ತಾರೆ. ಸೊ ಈಗ ಜನ ಜಾಸ್ತಿ ಆಗ್ತಾ ಇರೋ ಕಾರಣದಿಂದ ಫ್ರೆಂಡ್ಸ್, ಮೊದಲೇ ಆನ್ಲೈನಲ್ಲಿ ನಮಗೆ ಅಪಾಯಿಂಟ್ಮೆಂಟ್ ತೊಗೋಬೇಕಾಗುತ್ತೆ. ಯಾವ ಡೇಟಿಗೆ ಕೊಡ್ತಾರೆ ಆನ್ಲೈನು, ಅವರೇ ಒಂದು ವೆಬ್ಸೈಟ್, ಇವ್ರು ಕೊಡೋ ಕಾರ್ಡ್ ಕೆಳಗಡೆ ಒಂದು ವೆಬ್ಸೈಟ್ನ ಕೊಟ್ಟಿರ್ತಾರೆ. ಸೊ ನೀವು ಆ ವೆಬ್ಸೈಟ್ನ ಕ್ಲಿಕ್ ಮಾಡಿದ್ರೆ ಅಲ್ಲಿ ನಮಗೆ ಅವ್ರಿಗೆ ಕೊಡೋ ಡೇಟಲ್ಲಿ ನಾವು ಅಪಾಯಿಂಟ್ಮೆಂಟ್ ಲೆಟರ್ನ ತೊಗೋಬೋದು. ಆ ಲೆಟರ್ನ ನೋಡಿ ಫ್ರೆಂಡ್ಸ್, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದೇ ಮೇನ್ ಗೇಟ್. ಇಲ್ಲಿ ಮೆಟ್ರೋಸ್ ಅವೈಲೇಬಲ್ ಕೂಡ ಇದೆ. ಮೆಟ್ರೋದಲ್ಲಾದರೂ ಹೋಗ್ಬೋದು, ಬಸ್ಸಲ್ಲಾದ್ರೂ ಹೋಗ್ಬೋದು. ಫ್ರೆಂಡ್ಸ್, ಇಲ್ಲಿ ನೀವು ಯಾವುದ್ರಲ್ಲಿ ಬೇಕಿದ್ರೂ ಹೋಗ್ಬೋದು. ನಾವಿಲ್ಲಿ ಪಿಣ್ಯ ಸೆಕೆಂಡ್ ಸ್ಟೇಜಿಂದ ಹೋಗೋದ್ರಿಂದ ನಾವು 2 ಬಸ್ ಹತ್ತಿ ಹೋಗಬೇಕಾಗುತ್ತೆ. ಕೆಲವರು ಮೆಟ್ರೋದಲ್ಲಿ ಹೋಗ್ತೀನಿ ಅಂದರೆ ಡೈರೆಕ್ಟ್ ಮೆಟ್ರೋ ಇದೆ, ಜಾಲಹಳ್ಳಿ ಕ್ರಾಸಿಂದ ಡೈರೆಕ್ಟಾಗಿಯೇ ಹೋಗ್ಬೋದು. ಮೆಟ್ರೋ ಹೋಗಲ್ಲ, ನಾವು ಬಸ್ಸಲ್ಲಿ ಹೋಗ್ತೀವಿ ಅನ್ನೋರು ಬಸ್ಸಲ್ಲಿ ಹೋಗ್ಬೋದು. ನೋಡಿ ಫ್ರೆಂಡ್ಸ್, ಇದು ಒಳಗಡೆ ಬಂದರೆ ವೀಡಿಯೋ ಮಾಡೋಕ್ಕೆ ಬಿಡಲಿಲ್ಲ, ಆದರೂ ನಾನು ಅವರಿಗೆ ಸ್ವಲ್ಪ ಕಾಣದೇ ಇರೋ ಥರ ಮಾಡ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಒಳಗಡೆ ಎಲ್ಲ ಎಷ್ಟು ನೀಟ್ನೆಸ್ ಆಗಿದೆ, ಯಾವುದೇ ರೀತಿ ತೊಂದರೆ ಇಲ್ಲ. ಫ್ರೆಂಡ್ಸ್, ಅಷ್ಟು ನೀಟಾಗಿದೆ. ನೋಡಿ, ಇದೆಲ್ಲ ವೆಯ್ಟ್ ಮಾಡೋದಾಗಿರ್ಬೋದು, ಎಲ್ಲ ರಿಸೆಪ್ಷನ್ ಲಿಸ್ಟ್ ಆಗಿರ್ಬೋದು. ಇದು ತುಂಬ ದೊಡ್ಡದು, ಫ್ಲೋರ್ ವೇಲ್ಸ್ ಕೂಡ ಇದೆ. ಫ್ರೆಂಡ್ಸ್, ಇಲ್ಲಿ ಎಷ್ಟು ದೊಡ್ಡದು ಅಂದರೆ ಹೇಳೋಕ್ಕೆ ಆಗಲ್ಲ. ನಾನು ಕೂಡ ತುಂಬ ಸಲ ಹೋಗಿದ್ದೀನಿ, ಬಟ್ ನಾನು ಇದು ಫುಲ್ಲಾಗಿ ನೋಡೋಕ್ಕೆ ಆಗಿಲ್ಲ. ಫ್ರೆಂಡ್ಸ್, ಹಾಸ್ಪಿಟಲ್ ಅಷ್ಟು ದೊಡ್ಡದಾಗಿದೆ, ನೀಟ್ನೆಸ್ ಕೂಡ ಇದೆ. ಆಮೇಲೆ